ಎಲ್ರಿಗೂ ನಮಸ್ಕಾರ. SNM ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ತುಂಬ ದಿನ ಆದಮೇಲೆ ಒಂದು ಫಾಂಟ್ಸ್ ಕುರಿತು ಒಂದು ವಿಡಿಯೋ ಮಾಡ್ತಿದ್ದೀನಿ. ಯಾಕಪ್ಪ ಅಂದರೆ ಯೂಟ್ಯೂಬಲ್ಲಿ ವಿಡಿಯೋದಲ್ಲಿ ಕಮೆಂಟ್ಸ್ ನೋಡಿದೆ, ಟೆಲಿಗ್ರಾಮಲ್ಲಿ ಮೆಸೇಜ್ಗಳನ್ನ ನೋಡಿದೆ. ತುಂಬ ಜನಕ್ಕೆ ಇನ್ ಶಾರ್ಟಲ್ಲಿ ಕನ್ನಡ ಫಾಂಟ್ಸು ಇಂಪೋರ್ಟ್ ಆಗ್ತಿಲ್ಲ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ಅದಕ್ಕಾಗಿ ಇವತ್ತು ಇನ್ ಶಾರ್ಟ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಕನ್ನಡ ಫಾಂಟ್ಸ್ನ ಹೇಗೆ ಇಂಪೋರ್ಟ್ ಮಾಡಬೇಕು ಅನ್ನೋದು. ಈ ಮುಂಚೆ ತುಂಬ ವಿಡಿಯೋಸ್ ಮಾಡಿದ್ದೀನಿ, ಬಟ್ ಅದು ಏನಕ್ಕೆ ಇಂಪೋರ್ಟ್ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಕೆಲವ್ರಿಗೆ ಆಗ್ತಿದೆ, ಕೆಲವ್ರಿಗೆ ಆಗ್ತಿಲ್ಲ. ಸೊ ಮೇ ಬಿ ಪ್ರಾಬ್ಲಮ್ ವಿತ್ ಹ್ಯಾಂಡ್ಸೆಟ್. ನಿಮ್ಮ ಹ್ಯಾಂಡ್ಸೆಟ್ ಪ್ರಾಬ್ಲಮ್ ಇರೋದು ಅಂದರೆ ತುಂಬ ಓಲ್ಡ್ ವರ್ಷನ್ ಇರ್ಬೋದು, ಇಲ್ಲ ಹಳೆ ಮೊಬೈಲ್ ಇರ್ಬೋದು, ಇಲ್ಲ ಆ್ಯಂಡ್ರಾಯ್ಡ್ ವರ್ಷನ್ ಸಪೋರ್ಟ್ ಮಾಡದೇ ಇರ್ಬೋದು. ಸೊ ಇನ್ನು ಕೆಲವ್ರು ಹೆಂಗೆ ಅಂದರೆ ಗೂಗಲಿಂದ ಡೌನ್ಲೋಡ್ ಮಾಡಿರ್ತಾರೆ. ಸೊ ಆ್ಯಕ್ಚುಲಿ ನೀವು ಗೂಗಲಿಂದ ಡೌನ್ಲೋಡ್ ಮಾಡ್ತಿರಲ್ಲ, ಅದು ಅಷ್ಟೊಂದು ಟ್ರಸ್ಟಿ ಆಗಿರಲ್ಲ ಅಪ್ಲಿಕೇಶನ್. ಥರ್ಡ್ ಪಾರ್ಟಿಯಿಂದ ನೀವು ಡೌನ್ಲೋಡ್ ಮಾಡ್ತೀರಾ. ನಿಮಗೆ ವಾಟರ್ ಮಾರ್ಕ್ ಬರಬಾರ್ದು ಅಂದ್ಬಿಟ್ಟು, ಎಲ್ಲ ಫೀಚರ್ಸ್ ಅವೈಲೇಬಲ್ ಇರಲಿ ಅಂದ್ಬಿಟ್ಟು ಥರ್ಡ್ ಪಾರ್ಟಿನ ಡೌನ್ಲೋಡ್ ಮಾಡ್ತೀರಾ. ಅದು ತುಂಬ ಎಫೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ಆ ಥರದ್ದು ಯೂಸ್ ಮಾಡಬಾರ್ದು. ಸೊ ಕೆಲವು ಹ್ಯಾಂಡ್ಸೆಟ್ಗೆ ಅದರಿಂದ ಡೌನ್ಲೋಡ್ ಮಾಡ್ತೀರಾ, ಸೊ ಅದಕ್ಕೆ ಫಾಂಟ್ಸು ಸಪೋರ್ಟ್ ಮಾಡಲ್ಲ. ಸೊ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ, ಸೊ ಸಪೋರ್ಟ್ ಆಗುತ್ತೆ. ಆದಮೇಲೆ ಟ್ರಸ್ಟಿ ಆಗಿರುತ್ತೆ ಅಪ್ಲಿಕೇಶನು. ಮತ್ತೆ ಆಗ್ತಾಡ ಇವತ್ತು ವಿಡಿಯೋ ಶುರು ಮಾಡೋಣ. ಅದಕ್ಕೆ ಮುಂಚೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯೂಸ್ ಇರೋರಿಗೆ ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ, ಸೊ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಿರ್ಬೋದು, ಒಂದು ಕನ್ನಡ ಲಿಂಕ್ ಇದೆ. ಸೊ ಫಾಂಟ್ ಲಿಂಕ್ ಇದೆ. ಇದು ರೀಸೆಂಟಾಗಿ ನನಗೆ 2-3 ಡೇಸ್ ಬ್ಯಾಕ್ ಸಿಕ್ತು. ಹಿಂಗೆ ಗೂಗಲಲ್ಲಿ ನೋಡ್ತಿರ್ಬೇಕಾದ್ರೆ ಸಿಕ್ತು. ಇದರಲ್ಲಿ ತುಂಬ ಕನ್ನಡ ಫಾಂಟ್ಸ್ ಅವೈಲೇಬಲ್ ಇದೆ. ಸೊ ಈ ಲಿಂಕ್ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲೂ ಸೆಂಡ್ ಮಾಡ್ತೀನಿ. ಆಮೇಲೆ ಈ ವಿಡಿಯೋ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನೀವು ಡೈರೆಕ್ಟಾಗಿ ಲಿಂಕ್ನ ಕ್ಲಿಕ್ ಮಾಡಿ ಫಾಂಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ಫಾಂಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಸೊ ನೀವು ಇಲ್ಲಿ ನೋಡ್ಬೋದು ತುಂಬ ಪೇಜಸ್ ಇದೆ, 1 to 27. ಆಮೇಲೆ ನೆಕ್ಸ್ಟ್ ಅಂತ ಆಪ್ಷನ್ ಇದೆ. ಸೊ ಎಷ್ಟು ಪೇಜಸ್ ಅಂತ ನಿಮಗೆ 1 by 1 ನೀವು ಚೆಕ್ ಮಾಡ್ಕೊಂಡು ಹೋಗ್ಬೋದು. ಸೊ ನೀವು ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ನೋಡ್ಬೋದು ತುಂಬ ಡಿಫ್ರೆಂಟ್ ವೆರೈಟಿ ಆಗಿರೋ ಫಾಂಟ್ಸ್ ಅವೈಲೇಬಲ್ ಇದೆ. ಸೊ ಕೆಳಗಡೆ ಅದ್ರ ನೇಮ್ಸ್ ಇದೆ. ಸೊ ಇದು ಬಾಕ್ಸ್ ಬರ್ತಿದೆಯಲ್ಲ, ಸೊ ಅದು ಅದರದ್ದು ಇದು ಇಲ್ಲ ಕನ್ನಡ. ಇವಾಗ ಕೆಳಗಡೆ ನೋಡ್ಬೋದು, ಕನ್ನಡದಲ್ಲಿ ಕಾಣಿಸುತ್ತೆ. ಸೊ ಮೇಲ್ಗಡೆ ಬಾಕ್ಸ್ ಇದೆ, ಅದು ಒಂದು ಡಿಸೈನ್ ಇರುತ್ತೆ. ಸೊ ನೀವು ಈ ಥರ ಎಲ್ಲ ಪೇಜಸ್ ವಿಸಿಟ್ ಮಾಡಿ ನೀವು ಎಲ್ಲನೂ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ನಿಮಗೆ ಪರ್ಟಿಕ್ಯುಲರ್ ಇಲ್ಲಿ ಡಿಸೈನ್ ನೋಡಿ, ನಂಗೆ ಈ ಕನ್ನಡ ಸ್ಟೈಲ್ ಇಷ್ಟ ಇದೆ, ನನಗೆ ಇದು ಇಷ್ಟ ಇದೆ, ಈ ಸ್ಟೈಲ್ ಇಷ್ಟ ಅಂದ್ಬಿಟ್ಟು ಪರ್ಟಿಕ್ಯುಲರ್ ನಿಮ್ಗೆ ಯಾವ ಫಾಂಟ್ ಬೇಕು ಅದನ್ನು ಮಾತ್ರ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ಹೋಲ್ಸೇಲ್ ಆಗಿ ಎಲ್ಲನೂ ಡೌನ್ಲೋಡ್ ಮಾಡ್ಕೋಬೋದು. ಸೊ ನಾನು ಕೆಲವು ಇನ್ ಶಾರ್ಟಲ್ಲಿ ಎಕ್ಸಾಂಪಲ್ ತೋರಿಸೋದಕ್ಕೋಸ್ಕರ ಕೆಲವು ಡೌನ್ಲೋಡ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ಬೋದು, ಒಂದು ಬೋಲ್ಡ್ ಇದೆ, ಕೆದೆಗೆ ಬೋಲ್ಡ್ ಅಂದ್ಬಿಟ್ಟು ಇದನ್ನು ಡೌನ್ಲೋಡ್ ಕೊಡ್ತಾ ಇದ್ದೀನಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಓಪನ್ ಆಗುತ್ತೆ. ನೀವು ಇಲ್ಲಿ ಪ್ರಿವ್ಯೂ ಟೆಕ್ಸ್ಟ್ ಅಂತ ಇರುತ್ತಲ್ಲ, ಇಲ್ಲಿ ನೀವೇನಾದರೂ ಕನ್ನಡದಲ್ಲಿ ಟೆಕ್ಸ್ಟ್ ಟೈಪ್ ಮಾಡಿದ್ರೆ ನೀವು ಪ್ರಿವ್ಯೂ ನೋಡ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ಫಾಂಟ್ ಅಂತ ಕೊಡಿ. ಸೊ ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ, ವೇಟ್ ಮಾಡಿ ಸ್ವಲ್ಪ. ಸೊ ನೀವು ಮೇಲೆ ನೋಡ್ತಿರ್ಬೋದು ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಡೌನ್ಲೋಡ್ ಆಗೋಯ್ತು. ಮತ್ತೆ ಬ್ಯಾಕ್ ಬನ್ನಿ. ಮತ್ತೆ ಬ್ಯಾಕ್ ಬಂದು ಬೇರೆ ಫಾಂಟ್ನ ಡೌನ್ಲೋಡ್ ಮಾಡಿ. ಇದು 3 ಬಾಕ್ಸ್ ಇದೆ. ಸೊ ಆಮೇಲೆ ಸೇಮ್ ಇದೆ, ಒಂದು ಬೋಲ್ಡ್ ಇದೆ, ಒಂದು ನಾರ್ಮಲ್ ಇದೆ, ಒಂದು ನಾರ್ಮಲ್ ಇಟಾಲಿಕ್ ಇದೆ. ಸೊ ಆಲ್ರೆಡಿ ಒಂದು ಡೌನ್ಲೋಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇದನ್ನು ಈ ಫಾರ್ಮೆಟ್ನ ಒಂದು ಡೌನ್ಲೋಡ್ ಮಾಡ್ತೀನಿ. ಸೊ ಡೌನ್ಲೋಡ್ ಫಾಂಟ್ ಅಂತ ಕೊಡಿ. ಸೇಮ್ ಅದೇ ಥರ ಡೌನ್ಲೋಡ್ ಫಾಂಟ್. ಸೊ ಡೌನ್ಲೋಡ್ ಆಗ್ತಿದೆ. ಸೊ ಮತ್ತೆ ನೀವು ನೆಕ್ಸ್ಟ್ ಪೇಜ್ನ ಓಪನ್ ಮಾಡಿ, 3rd ಪೇಜು. ಸೊ ಇಲ್ಲಿ ನೋಡ್ಬೋದು ಲೋಹಿತ್ ಕನ್ನಡ ರೆಗ್ಯುಲರ್ ಅಂತ ಒಂದು ಫಾಂಟ್ ಇದೆ. ಆಮೇಲೆ ಮಲ್ಲಿಗೆ ಬೋಲ್ಡ್ ಅಂತ ಇದೆ, ಮಲ್ಲಿಗೆ ಇಟಾಲಿಕ್ ಇದೆ, ನಾರ್ಮಲ್ ಇಟಾಲಿಕ್ ಇದೆ. ಅಂದರೆ ಒಂದೇ ಫಾಂಟ್ ಇರುತ್ತೆ, ಅದರಲ್ಲಿ ಇಟಾಲಿಕ್ ಅಂದರೆ ಇಟಾಲಿಕ್ ಸ್ಟೈಲ್ ಬರೆದಿರ್ತಾರೆ, ಇಲ್ಲ ನಾರ್ಮಲ್ ಸ್ಟೈಲಲ್ಲಿ ಇರುತ್ತೆ, ಇಲ್ಲ ಬೋಲ್ಡ್ ಆಗಿರುತ್ತೆ. ಸೊ ನಿಮ್ಗೆ ಯಾವ ಥರದ್ದು ಬೇಕು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲಾಂದರೆ ಎಲ್ಲನೂ ಡೌನ್ಲೋಡ್ ಮಾಡ್ಕೋಬೋದು. ಸೊ ಯಾಕಂದರೆ ಎಲ್ಲ ಫ್ರೀ ಅವೈಲೇಬಲ್ ವರ್ಷನ್ಸ್ ಇದೆ, ಅವೈಲೇಬಲ್ ಫಾಂಟ್ಸ್ ಇದೆ. ಸೊ ಇಲ್ಲಿ ಲೋಹಿತ್ ಕನ್ನಡ ರೆಗ್ಯುಲರ್ ಅಂತ ಅದನ್ನು ಡೌನ್ಲೋಡ್ ಮಾಡ್ಕೋತಾ ಇದ್ದೀನಿ. ಡೌನ್ಲೋಡ್ ಫಾಂಟ್. ಸೊ ಡೌನ್ಲೋಡ್ ಆಗಿದೆ. ಸೊ ಇದೇ ಥರ ನೀವು ಎಲ್ಲನೂ ಡೌನ್ಲೋಡ್ ಮಾಡ್ಕೋಬೋದು. ಒಂದ್ಸರಿ ನೀವು ಡೌನ್ಲೋಡ್ ಆದಮೇಲೆ ಡೌನ್ಲೋಡ್ ಸೆಕ್ಷನ್ಗೆ, ಅಂದರೆ ನಿಮ್ಮ ಮೆಮರಿ ಕಾರ್ಡಲ್ಲಿ ಫೈಲ್ ಮ್ಯಾನೇಜರ್ ಇರುತ್ತಲ್ಲ, ಫೈಲ್ ಎಕ್ಸ್ಪ್ಲೋರರ್, ಫೈಲ್ ಮ್ಯಾನೇಜರ್, ಮೆಮರಿ ಕಾರ್ಡಲ್ಲಿ ಏನು ಡೌನ್ಲೋಡ್ ಸೆಕ್ಷನಲ್ಲಿ ಸ್ಟೋರ್ ಆಗಿರುತ್ತೋ ಅದನ್ನು ಓಪನ್ ಮಾಡಿ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಡೌನ್ಲೋಡ್ಸಿಗೆ ಬಂದರೆ ಇಲ್ಲಿ 3 ಜಿಫ್ ಫೈಲಲ್ಲಿ ಡೌನ್ಲೋಡ್ ಮಾಡಿದ್ದೀನಿ. ಒಂದು ಕೆದೆಗೆ ಬೋಲ್ಡ್ ಇದೆ, ಆಮೇಲೆ KNT2MU ನಾರ್ಮಲ್ ಅಂತ ಒಂದು ಜಿಪ್ ಫೈಲ್ ಇದೆ,
ಆಮೇಲೆ ಲೋಹಿತ್ ಕನ್ನಡ, ಈ 3 ಫೈಲನ್ನು ಇವಾಗ ಡೌನ್ಲೋಡ್ ಮಾಡಿದೆ, ನೀವು ನೋಡಿದ್ದೀರಾ. ಇದು ಜಿಪ್ ಫೈಲಲ್ಲಿದೆ. ಸೊ ನನಗೆ ಮೇನು ನಾನು ಅಬ್ಸರ್ವ್ ಮಾಡ್ದಂಗೆ ತುಂಬ ಜನ ಎಡ್ವರ್ಟ್ ಆಗ್ತಿರೋದು ಇಲ್ಲೇ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಜಿಫ್ನ ಅನ್ಜಿಪ್ ಮಾಡಿದೆ, ಫೈಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿದೆ ಡೈರೆಕ್ಟಾಗಿ ನೀವು ಇನ್ಸ್ಟಾಟಲ್ ಆಗಿರ್ಬೋದು, VNL ಆಗಿರ್ಬೋದು, ಅಲೈಟ್ ಮೋಷನಲ್ಲಿ ಆಗಿರ್ಬೋದು, ಪಿಕ್ಸಲ್ ಲ್ಯಾಬಲ್ಲಿ ಆಗಿರ್ಬೋದು, ವಿತೌಟ್ ಜಿಪ್ಪು ಅನ್ಜಿಪ್ ಮಾಡಿದೆ ಡೈರೆಕ್ಟಾಗಿ ನೀವು ಇಂಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ. ಸೊ ಹೀಗಾಗಿ ಇಂಪೋರ್ಟ್ ಆಗ್ತಿಲ್ಲ. ಕೆಲವರಿಗೆ ಅದೂ ರೀಸನ್ ಇರುತ್ತೆ. ಸೊ ಪ್ರಾಪರಾಗಿ ಎಕ್ಸ್ಟ್ರಾಕ್ಟ್ ಮಾಡಿ ನೀವು ಇಲ್ಲಿ ಹೋಲ್ಡ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಮೋರ್ ಆಪ್ಷನಲ್ಲಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಕೊಟ್ಟರೆ ಇಲ್ಲಿ ಮೇಲೆ ನೋಡ್ಬೋದು ಲೋಹಿತ್ ಕನ್ನಡ ಅಂತ ಒಂದು ಫೋಲ್ಡರ್ ಬಂದಿದೆ. ಸೊ ನಾನು ಹೋಲ್ಡ್ ಮಾಡಿದ್ದೀನಿ, ಮೇಲ್ಗಡೆ ನೋಡಿ ಕಲರ್ ಚೇಂಜ್ ಆಗಿದೆ, ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗಿದೆ. ಅದೇ ಥರ ಇದೆರಡನ್ನೂ ಎಕ್ಸ್ಟ್ರಾಕ್ಟ್ ಮಾಡಿ. ಓಕೆ, ಎರಡು ಆಗಲ್ಲ, ಸಿಂಗಲ್ ಆಗಿ ಮಾಡಿ. ಎಕ್ಸ್ಟ್ರಾಕ್ಟ್ ಹಿಯರ್, ಆಮೇಲೆ ಎಕ್ಸ್ಟ್ರಾಕ್ಟ್ ಹಿಯರ್. ಸೊ ನೋಡ್ಬೋದು 3 ಎಕ್ಸ್ಟ್ರಾಕ್ಟ್ ಆಗಿದೆ, 3 ಒಳಗಡೆ ಒಂದು ಫಾಂಟ್ ಅವೈಲೇಬಲ್ ಇದೆ. ಸೊ ಇದನ್ನು ಡಿಲೀಟ್ ಮಾಡಿಬಿಡಿ, ಸುಮ್ಮನೆ ಮೆಮರಿ ಕಾರ್ಡ್ ವೇಸ್ಟು. ಸೊ 3 ಡೌನ್ಲೋಡ್ ಆಗಿದೆ. ಇವಾಗ ಇನ್ಶಾಟ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಸೊ ಇನ್ಶಾಟ್ ಅಪ್ಲಿಕೇಶನ್ನ ಓಪನ್ ಮಾಡಿದ್ದೀನಿ. ಸೊ ನಂದು ಆಲ್ರೆಡಿ ಒಂದು ಪ್ರೀವಿಯಸ್ ವಿಡಿಯೋ ಇತ್ತು, ಅದನ್ನೇ ಓಪನ್ ಮಾಡ್ತಿದ್ದೀನಿ. ಸೊ ನೀವು ನೋಡ್ಬೋದು ಒಂದು ಫೋಟೋ ಇದೆ. ಸೊ ನಿಮಗೆ ಯಾವ ರೇಷಿಯೋ ಬೇಕು ಆ ರೇಷಿಯೋನ ನೀವು ಇನ್ಶಾಟ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಮೇನ್ಲಿ ನಾನು ಕಾನ್ಸಂಟ್ರೇಟ್ ಮಾಡ್ತಿರೋದು ಫಾಂಟ್ ರಿಲೇಟೆಡ್. ಸೊ ಇನ್ಶಾಟಲ್ಲಿ ವಿಡಿಯೋ ಎಡಿಟ್ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನಿಮ್ಗೆ ಅದ್ರ ಬಗ್ಗೆ ಒಂದು ವಿಡಿಯೋನ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಇದರಲ್ಲಿ ಏನಂದರೆ ಇವಾಗ ಜಸ್ಟ್ ಫಾಂಟ್ಸ್ ಬಗ್ಗೆ ನಾನು ವಿಡಿಯೋ ಹೇಳ್ಕೊಡ್ತಿರೋದು. ಸೊ ಹಿಂಗೆ ಡೈರೆಕ್ಟಾಗಿ ಫಾಂಟ್ಸ್ಗೆ ಹೋಗ್ತೀನಿ. ಸೊ ಫಸ್ಟು ಟೆಕ್ಸ್ಟ್ ಅಂತ ಇದೆ. ಇಲ್ಲಿ ಒಂದು ಏನಾದರೂ ನಿಮಗೆ ಕನ್ನಡದಲ್ಲಿ ಏನು ಬೇಕು, ಏನು ಬರೀಬೇಕು ಅಂದ್ಕೊಂಡಿರ್ತೀರೋ ಅದನ್ನು ಬರೀರಿ. ಸದ್ಯಕ್ಕೆ ಎಷ್ಟು ಸಾಕು. ಸೊ ನೀವು ನೋಡ್ಬೋದು ಇದನ್ನ ಎಂಡ್ ಅಂತ ಕೊಟ್ಟರೆ ವಿಡಿಯೋ ಎಂಡ್ವರೆಗೂ ಟೆಕ್ಸ್ಟ್ ಇರುತ್ತೆ. ಸೊ ಸೈಜು ಸ್ವಲ್ಪ ಕಮ್ಮಿ ಮಾಡಿ ಮೇಲ್ಗಡೆ ಪ್ಲೇಸ್ ಮಾಡಿದ್ದೀನಿ, ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ ಡಿಫ್ರೆನ್ಸು. ಇವಾಗ ಇಲ್ಲಿ ಬರೆದಿದ್ದೀನಿ ಅವಳದೇನೋ ಸಡಗರ ಒಂಚೂರು ಮುಂಗೋಪಿ ಅಂದ್ಬಿಟ್ಟು. ಇವಾಗ ನೋಡ್ಬೋದು ನೀವು ಇದು ಡಿಫಾಲ್ಟ್ ಕನ್ನಡದಲ್ಲಿ ಕಾಣಿಸ್ತಾ ಇದೆ. ನಾವು ಇವಾಗ ಡೌನ್ಲೋಡ್ ಮಾಡಿರೋ 3 ಫಾಂಟ್ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಎಡಿಟ್ ಅಂತ ಕೊಟ್ಟರೆ ಇಲ್ಲಿ ಮಧ್ಯದ ಐಕಾನ್ ಇದೆ. ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಯಾವುದೇ ಕನ್ನಡ ಫಾಂಟು ಅವೈಲೇಬಲ್ ಇಲ್ಲ. ಇಲ್ಲಿ ಕೆಳಗಡೆ 3 ಸೆಕ್ಷನ್ ಏನಿದೆಯಲ್ಲ ಇದರಲ್ಲಿ ಒಂದು ಮಧ್ಯದಿದೆಯಲ್ಲ ಡೌನ್ಲೋಡ್ ಅಂತ, ಅದನ್ನು ಕ್ಲಿಕ್ ಮಾಡಿ. ಸೊ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ತಾ ಇದ್ದಂಗೆ ನೀವು ಡೌನ್ಲೋಡ್ ಸೆಕ್ಷನ್ಗೆ ಬಂದರೆ ಇಲ್ಲಿ ಮೇಲೆ ನೋಡ್ಬೋದು 3 ಕಾಣಿಸ್ತಾ ಇದೆ. ಕೆದೆಗೆ ಬೋಲ್ಡು ಇದೆ, ಆಮೇಲೆ KNTTU ಅದು ನಾರ್ಮಲ್ ಅಂತಲೂ ಇದೆ, ಲೋಹಿತ್ ಕನ್ನಡ, ಈ 3 ಅವೈಲೇಬಲ್ ಇದೆ. ಅಂದರೆ ಇದನ್ನು ಓಪನ್ ಮಾಡಿದ್ರೆ ಒಳಗಡೆ ನಿಮಗೆ ಇಲ್ಲಿ ಫಾಂಟ್ ಇದೆ TTF ಫಾರ್ಮ್ಯಾಟಲ್ಲಿ. ಸೊ ಕೆದೆಗೆ ಬೋಲ್ಡ್ ಡೌನ್ಲೋಡ್ ಆಯಿತು. ಮತ್ತೆ ಡೌನ್ಲೋಡ್ಗೆ ಹೋಗಿ ಬ್ಯಾಕ್ ಬನ್ನಿ, ಇದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಮತ್ತೆ ಹೋಗಿ ಡೌನ್ಲೋಡ್ಸ್ಗೆ ಹೋಗಿ ಲೋಹಿತ್ ಕನ್ನಡ ಓಪನ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ಬೋದು 3 ಇಂಪೋರ್ಟ್ ಆಗಿದೆ. ಸೊ ಇವಾಗ ನೋಡಿ ನಾನು ಆಲ್ರೆಡಿ ಲೋಹಿತ್ ಸೆಲೆಕ್ಷನ್ನಲ್ಲಿದ್ದೀನಿ. ಆಲ್ರೆಡಿ ನಂದು ಚೇಂಜ್ ಆಗೋಯ್ತು, ಫಾಂಟ್ ಡಿಸೈನ್ ಚೇಂಜ್ ಆಗೋಗಿದೆ ಆಟೋಮೆಟಿಕ್ಕಾಗಿ, ನೋಡ್ಬೋದು ನೀವು. ಸೊ ಇದನ್ನು ಮಾಡಿದ್ರೆ ಚೇಂಜ್ ಆಯಿತು, ಸೊ ಇದನ್ನು ಮಾಡಿದ್ರೆ ಚೇಂಜ್ ಆಯಿತು. ಇದೆಲ್ಲ ಏನಿದೆ ಡಿಫ್ರೆಂಟ್, ಅಂದರೆ ಡಿಫಾಲ್ಟಾಗಿ ಇನ್ಶಾಟಲ್ಲಿರೋದು. ಬಟ್ ಇದು ಜಸ್ಟ್ ಇವಾಗ ನಾನು ಡೌನ್ಲೋಡ್ ಮಾಡಿರೋದು. ಸೊ ಇದಕ್ಕೆ ಮುಂಚೆ ನನ್ನ ಹತ್ರ ತುಂಬ ಸಾಕಷ್ಟು ಫಾಂಟ್ಸ್ ಇದೆ, ಕನ್ನಡ ಫಾಂಟ್ಸ್ ನೀವು ನೋಡಿರ್ಬೋದು. ಇದೆಲ್ಲ ನಾನು ಅದರಿಂದ ಡೌನ್ಲೋಡ್ ಮಾಡಿರೋದೆ. ಜಸ್ಟ್ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಅಂದ್ಬಿಟ್ಟು ಡೌನ್ಲೋಡ್ ಮಾಡ್ತಿರೋದು, ಅಂದರೆ ಇಂಪೋರ್ಟ್ ಕೊಡ್ತಿರೋದು. ನೋಡ್ಬೋದು ಬೋಲ್ಡ್ ಇದೆ, ನಾರ್ಮಲ್ ಇದೆ, ಇದು ಅವಳಿದೆ. ಇದು ಅಂದರೆ ಕಂಪ್ಲೀಟಾಗಿ ಲೋಹಿತ್ ಏನಿದೆ ಇದು ಪ್ರಾಪರ್ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು. ಸೊ ಇದು ನೋಡ್ಬೋದು ನಾರ್ಮಲ್ ಆಗಿದೆ. ಸೊ ಇದನ್ನು ಸ್ವಲ್ಪ ಚೇಂಜಸ್ ಇದೆ, ಇದು ಸ್ಪೇಸ್ ಕಮ್ಮಿ ಇದೆ, ಇದು ತುಂಬ ಸ್ವಲ್ಪ ಸಣ್ಣ ಇದೆ. ಬಟ್ ಇದೆಲ್ಲ ಪ್ರಾಪರಾಗಿ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಪ್ಲೈ ಆದಮೇಲೆ. ಸೊ ಮುಂಚೆ ಹೆಂಗಿತ್ತು ಅಂದರೆ ಮುಂಚೆ ಈ ಥರ ನಾರ್ಮಲ್ ಆಗಿತ್ತು. ಸೊ ಇದು ಕೆಳಗೆ ಬೋಲ್ಡ್ ಅಂತ ಇದೆಯಲ್ಲ ಆ ಫಾಂಟು, ಇದು ಲೋಹಿತ್. ಸೊ ಈ ಥರ ಏನಾಗುತ್ತೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಏನಂದರೆ ನೀವು ಆ ಲಿಂಕಲ್ಲಿರೋದನ್ನು ಪ್ರತಿಯೊಂದು ಪೇಜಲ್ಲಿರೋ ಎಲ್ಲ ಫಾಂಟ್ಸ್ನು ಡೌನ್ಲೋಡ್ ಮಾಡಿ ಇದೇ ಥರ ಎಲ್ಲ ಫಾಂಟ್ಸ್ನು ನೀವು ಇಲ್ಲಿ ಇಂಪೋರ್ಟ್ ಮಾಡ್ಕೋಬೋದು.
ಸೊ ಇಂಪೋರ್ಟ್ ಖಂಡಿತ ಆಗುತ್ತೆ, 100% ಶ್ಯೂರ್ ಇದನ್ನು ನಾನು ಆಗೇ ಆಗುತ್ತೆ. ಬಟ್ ಆಗ್ತಿಲ್ಲ ಅಂದರೆ ಸಮಥಿಂಗ್ ನಾನು ಹೇಳಿದ್ನಲ್ಲ ಆವಾಗಲೇ, ಒಂದು ಮೊಬೈಲ್ ಆ್ಯಂಡ್ರಾಯ್ಡ್ ವರ್ಷನ್ ತುಂಬ ಹಳೇದಿರುತ್ತೆ, ಇಲ್ಲ ಅಂದರೆ ನೀವು ಗೂಗಲಿಂದ ಥರ್ಡ್ ಪಾರ್ಟಿನ ಡೌನ್ಲೋಡ್ ಮಾಡಿರ್ಬೋದು, ಕೆಲವೊಂದು ಹ್ಯಾಂಡ್ಸೆಟ್ಟಿಗೆ ಅದು ಸಪೋರ್ಟ್ ಮಾಡದೇ ಇರ್ಬೋದು. ಆಮೇಲೆ ಪ್ಲೇಸ್ಟೋರಲ್ಲಿರೋ ಅಪ್ಲಿಕೇಶನ್ ನೀವು ಅಪ್ಡೇಟ್ ಮಾಡಿಲ್ಲ ಅನಿಸುತ್ತೆ, ಇನ್ನೊಂದ್ಸರಿ ಡೌನ್ಲೋಡ್ ಮಾಡಿಲ್ಲ ಅಂದರೆ ಅಪ್ಡೇಟ್ ಮಾಡಿ. ಇನ್ನೊಂದು ಮೇನ್ ಆ್ಯಂಡ್ ಮೇಜರ್ ಥಿಂಗ್ ಅಂದರೆ, ನೀವು ಡೌನ್ಲೋಡ್ ಮಾಡಿರುವಂಥ ಜಿಫ್ ಫೈಲ್ನ ಅನ್ಜಿಪ್ ಮಾಡದೆ, ಅಂದರೆ ಎಕ್ಸ್ಟ್ರಾಕ್ಟ್ ಮಾಡದೆ ಡೈರೆಕ್ಟಾಗಿ ಇಂಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಅದು ಆಗಲ್ಲ, ಕರೆಕ್ಟಾಗಿ ಎಕ್ಸ್ಟ್ರಾಕ್ಟ್ ಮಾಡಿ, ಅದು ಆಟೋಮೆಟಿಕ್ 100% ಇಂಪೋರ್ಟ್ ಆಗೇ ಆಗುತ್ತೆ. ಸೊ ಇದಾಗಿತ್ತು ತುಂಬ ಸಿಂಪಲ್ಲಾಗಿ ಶಾರ್ಟಾಗಿ ಮಾಡಿರೋ ವಿಡಿಯೋ. ಇನ್ಶಾರ್ಟಲ್ಲಿ ಕನ್ನಡ ಫಾಂಟು ಇಂಪೋರ್ಟ್ ಮಾಡೋದ್ರ ಬಗ್ಗೆ. ಸೊ ಖಂಡಿತ ಪ್ರಯತ್ನ ಮಾಡಿ ಆಗೇ ಆಗುತ್ತೆ. ಸೊ ಆ ಫಾಂಟ್ ಲಿಂಕ್ನ ಇದ್ರ ಜೊತೆ ಆ್ಯಡ್ ಮಾಡಿರ್ತೀನಿ, ಟೆಲಿಗ್ರಾಮ್ ಲಿಂಕಲ್ಲೂ, ಟೆಲಿಗ್ರಾಮ್ ಗ್ರೂಪಲ್ಲೂ ಹಾಕಿರ್ತೀನಿ. ಸೊ ಟೆಲಿಗ್ರಾಮ್ ಲಿಂಕು ಇದೆ, ಜಾಯ್ನ್ ಆಗೋರು ಆಗ್ಬೋದು. ಇನ್ಸ್ಟಾಗ್ರಾಮಲ್ಲೂ ಪೇಜ್ ಇದೆ, SNM Edit Box ಅಂತ. ಸೊ ನೀವು ಅಲ್ಲೂ ಫಾಲೋ ಮಾಡ್ಬೋದು. ಅಲ್ಲೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು, ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಮತ್ತೆ ಸಿಗೋಣ. ಶುಭ ದಿನ.